ಇವತ್ತು ತೋರಿಸ್ತಾ ಇದ್ದೀನಿ. ಇವತ್ತು ಅನ್ಕೋತಿದ್ದೀನಿ ಯಾಕೆ ಈ ಥರ ತೋರಿಸ್ತಿದ್ದೀನಿ ಟೀಪಾಯಲ್ಲ ಅಂತ. ಆದರೆ ಇವತ್ತು ನಾನು ತೋರಿಸ್ತಿರೋದು ನಾನು ಇಂಕ್ ಪೆನ್ದು ಅನ್ಬಾಕ್ಸಿಂಗ್. ಸಾರಿ ಫಾರ್ ದ ಬ್ಲ್ಯಾಕ್ ಡಿಸ್ಟರ್ಬೆನ್ಸ್. ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಇವಾಗ ನನ್ನದು ಇಂಕ್ ಪೆನ್ದು ಅನ್ಬಾಕ್ಸಿಂಗ್. ಈ ಪೆನ್ದು ರೇಟು 75 ರೂಪೀಸು. ಅನ್ಬಾಕ್ಸ್ ಮಾಡೋಣ ಬನ್ನಿ. ನಾನು ಅದು ಹೋಗ್ಬಿಟ್ಟು ಇಲ್ಲಿ ನೋಡಿ, ದಿಸ್ ಇಸ್ ಮೈ ಇಂಕ್ ಪೆನ್. ಇದ್ರ ಜೊತೆ ಒಂದು ಇಂಕ್ ಪೆನ್ ಇರೇಸರ್ ಬರುತ್ತೆ, ಒಂದು ಇಂಕ್ ಪೆನ್ ಬರುತ್ತೆ, 3 ಕಾರ್ಟ್ರಿಡ್ಜಸ್ ಪ್ಲಸ್ ಒಂದು ಇಂಕ್ ಬಾಟ್ಲ್ ಇದೆ ನಿಮ್ಮ ಹತ್ರ, ಅದರಿಂದ ಇಂಕ್ ತಗೋಬೋದು. ಸೊ ಬನ್ನಿ ಅನ್ಬಾಕ್ಸ್ ಮಾಡ. ಇದರ ಬಗ್ಗೆ ಸೊ ನನ್ನ ಎಕ್ಸಾಮ್ ನಡೀತಾ ಇದ್ದೆ. ನಾನು 21st ಯಾವುದೂ ವೀಡಿಯೋ ಹಾಕೋಕ್ಕಾಗಲ್ಲ, ಆಮೇಲೆ ಹಾಕ್ತೀನಿ ಫುಲ್ಲು. ಪ್ಲೀಸ್ ನೋಡಿ. ಗೈಸ್ ಇಲ್ಲಿ ನೋಡಿ, ಇದು ಇಂಕ್ ಪೆನ್, ಹೊಸ ಇಂಕ್ ಪೆನ್ನು ಗೈಸ್. ಇದ್ರೊಳಗೆ ಕಾರ್ಟ್ರೇಜು ಹಾಕಿಲ್ಲ, ಆದರೆ ನಾನು ಹಾಕ್ತೀನಿ. ಸೊ ಕಾರ್ಟ್ರೇಜ್ ಹಿಂಗೆ ಹಾಕಿದ್ರಿ, ಈ ಥರ ಕಾರ್ಟ್ರೇಜ್ ತಗೊಳ್ಳಿ, ಹಿಂಗೆ ಇದ್ರೊಳಗೆ ಹಾಕಿ ಕ್ಲಿಕ್ ಅಂತ ಸೌಂಡ್ ಬರಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತಾಗತ್ತೆ ಇಂಕೆಲ್ಲ ಅದರೊಳಗೆ ಹೋಗೋಕ್ಕೆ. ಸೊ ಒಂದು ಕಾರ್ಟ್ರೇಜ್ ಇದ್ರೊಳಗೆ ಹಾಕಿದ್ದು ಆಯಿತು. ಸೊ ನಮ್ಮ ಹತ್ರ ಮಿಕ್ಕಿರೋದು ಎಕ್ಸ್ಟ್ರಾ ಕಾರ್ಟ್ರೇಜಸ್ ಪ್ಲಸ್ ಒಂದು ಇಂಕ್ ಬಾಟ್ಲ್ ಇದೆ ಇಂಕ್ ಫಿಲ್ ಮಾಡಿಕೊಳ್ಳೋಕ್ಕೆ, ಆಮೇಲೆ ಇಂಕ್ ಪೆನ್ ಇರೇಸರ್. ಇದು ಪೆನ್ನಿಂದ ಬರೆದ್ರೆ ಈ ವೈಟ್ ಕಲರ್ ಪಾರ್ಟಿಂದ ಇರೇಸ್ ಆಗುತ್ತೆ, ಆದಮೇಲೆ ಅದ್ರ ಮೇಲೆ ಇಂಕ್ ಪೆನ್ನಿಂದ ಬರೆದ್ರೆ ತಿರ್ಗಾ ಇನ್ವಿಸಿಬಲ್ ಆಗುತ್ತೆ, ಆಮೇಲೆ ಪೇಪರ್ ಹಾಳು ಆಗ್ಬೋದು. ಸೊ ಇದರಿಂದ ಬಂದಿದೆ. ಇದು ಚೆನ್ನಾಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಆಮೇಲೆ ಈ ಪೆನ್ ಇಷ್ಟ ಆಗಿದ್ದರೆ ಕಮೆಂಟ್ಸಲ್ಲಿ ಐ ಲೈಕ್ ಇಟ್ ಅಂತ ಥಮ್ಸ್ ಅಪ್ ಕಳಿಸಿ. ಸೊ ಇಟ್ಸ್ ಜಸ್ಟ್ 75 ರೂಪೀಸ್. ಬಾಯ್.